ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಬಜೆಟ್ ಟ್ರಿಪ್. ಸೊ ನನ್ನ ಲಾಸ್ಟ್ ಸೀರೀಸಲ್ಲೆಲ್ಲ ಪಟಾಯ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನನ್ನ ನೆಕ್ಸ್ಟ್ ಸೀರೀಸ್ ಬಂದುಬಿಟ್ಟು ಬ್ಯಾಂಕಾಕ್ ಸೀರೀಸ್. ಸೊ ನಾವು ಪಟಾಯದಲ್ಲಿ 3 ಡೇಸ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಬ್ಯಾಂಕಾಕಿಗೆ ಬಂದ್ವಿ. ನಾವು ಬ್ಯಾಂಕಾಕ್ ರೀಚ್ ಆಗಿದ್ದು ಅರೌಂಡ್ 4 o'clock ಇತ್ತು. ನಾವು ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಫುಡ್ಡೆಲ್ಲ ತಿಂದು ಒಂದು ಈವ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಸೊ ನಾವು ನೆಕ್ಸ್ಟ್ ಯೋಚನೆ ಮಾಡ್ತಿದ್ವಿ. ಆಲ್ರೆಡಿ ಟೈಮ್ ಆಗಿತ್ತು, ಎಲ್ಲೂ ಹೋಗೋದು, ಈಗೇನು ಪ್ಲೇಸ್ ನೋಡೋಕ್ಕಾಗಲ್ಲ ಅಂತ. ಸೊ ಅಷ್ಟರಲ್ಲಿ ಎಲ್ಲ ಡಿಸೈಡ್ ಮಾಡಿ ಕ್ರೂಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಿಮಗೆ ಕ್ರೂಸ್ ಬಂದುಬಿಟ್ಟು ಡಿಫ್ರೆಂಟ್ ಟೈಮಿಂಗ್ಸಲ್ಲಿರುತ್ತೆ. ಈವ್ನಿಂಗ್ 5 o'clock ಸ್ಟಾರ್ಟ್ ಆಗುತ್ತೆ. 5 o'clock ಸ್ಟಾರ್ಟ್ ಆದರೆ 11:30ವರೆಗೂ ಕ್ರೂಸ್ ಇರುತ್ತೆ. ಸೊ ನಾವು ಆಲ್ರೆಡಿ ಟೈಮ್ ಆಗಿತ್ತಲ್ಲ 7:30 ಕ್ರೂಸ್ನ ಚೂಸ್ ಮಾಡ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು ಕ್ರೂಸ್, ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕ್ರೂಸ್. ಸೊ ನಮ್ಮ ಕ್ರೂಸ್ದು ಬೋರ್ಡಿಂಗ್ ಪಾಯಿಂಟ್ ಬಂದುಬಿಟ್ಟು ಐಕಾನ್ ಸಿಯಾಮ್ ಪಿಯರ್ ಅಂತ. ಇದೊಂದು ತುಂಬ ದೊಡ್ಡ ಮಾಲ್. ಸೊ ಆ ಮಾಲಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಈವ್ನಿಂಗು DJ ಇರುತ್ತೆ, ಅದ್ರ ಜೊತೆಗೆ ಮ್ಯೂಸಿಕ್ ಇರುತ್ತೆ, ವಾಟರ್ ಸ್ಪ್ರೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನೂ ಕೂಡ ಎಂಜಾಯ್ ಮಾಡ್ಬೋದು. ಸೊ ನಾವು 7:30 ಹೊತ್ತಿಗೆ ಬೋರ್ಡಿಂಗ್ ಟೈಮಿಂಗ್ ಇತ್ತು, ರೀಚ್ ಆದ್ವಿ. ಅದಾದಮೇಲೆ ನಾವು ಕ್ರೂಸ್ ಒಳಗಡೆ 8 o'clock ಎಂಟರ್ ಆದ್ವಿ. ಸೊ ಎಂಟರ್ ಆದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ಸೊ ಕ್ರೂಸ್ದ ಮೇಯ್ನ್ ಅಟ್ರಾಕ್ಷನ್ ಏನಂತಂದರೆ ಬಫೆಟ್ ಡಿನ್ನರ್. ಸೊ ಆ ಬಫೆಟ್ ಡಿನ್ನರಲ್ಲಿ ಎಲ್ಲ ಥರ ಡಿಶಸ್ ಇರುತ್ತೆ. ಥೈ ಫುಡ್ ಇರ್ಬೋದು, ಇಂಡಿಯನ್ ಫುಡ್ ಇರ್ಬೋದು, ಇಂಟರ್ನ್ಯಾಷನಲ್ ಕ್ಯೂಸೈನ್ ಇರ್ಬೋದು, ಸೀ ಫುಡ್ ಇರ್ಬೋದು. ಸೊ ಎಲ್ಲ ಥರ ಕೂಡ ಚೂಸ್ ಮಾಡ್ಬೋದು ನಾವು ಫುಡ್ನ. ಸೊ ಇಲ್ಲಿದು ಕ್ರೂಸ್ದು ಮೇಯ್ನ್ ಸ್ಪೆಷಾಲಿಟಿ ಏನಂತಂದರೆ ಆ ಮಂತಲ್ಲಿ ಯಾರ್ದು ಬರ್ತಡೇ ಇರುತ್ತೆ ಅಲ್ಲಿ ನಾವು ಸೆಲೆಬ್ರೇಟ್ ಮಾಡ್ಬೋದು. ಅವ್ರೊಂದು ಕೇಕ್ ಕೊಡ್ತಾರೆ, ಅದ್ರ ಜೊತೆಗೆ ಮ್ಯೂಸಿಕ್ ಹಾಕ್ತಾರೆ, ಬರ್ತಡೇ ಸಾಂಗ್ ಹಾಕ್ತಾರೆ, ಎಲ್ಲ ಕಂಟ್ರಿ ಮೆಂಬರ್ಸು ಇರ್ತಾರೆ. ಅವ್ರ ಜೊತೆ ನಾವು ಕೂತ್ಕೊಂಡು ನಮ್ಮ ಬರ್ತಡೇ ಸೆಲೆಬ್ರೇಟ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಅಲ್ಲಿದು ಮೇಯ್ನ್ ಸ್ಪೆಷಾಲಿಟಿ ಇದು. ಸೊ ಕ್ರೂಸ್ ಟೈಮಿಂಗ್ಸ್ ಬಂದುಬಿಟ್ಟು ಡಿಫ್ರೆಂಟ್ ಟೈಮಿಂಗ್ಸಲ್ಲಿರುತ್ತೆ. 5:30 ಸ್ಟಾರ್ಟ್ ಆದರೆ 7:30 ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ರೂಸ್ ಬಂದು 8 ಸ್ಟಾರ್ಟ್ ಆದರೆ 10 ಎಂಡ್ ಆಗುತ್ತೆ. ಸೊ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂದರೆ 5:30 ಕ್ರೂಸ್ಗೆ ಹೋಗಿ, ಯಾಕಂತಂದರೆ ನೀವು ಈವ್ನಿಂಗ್ ಸನ್ಸೆಟ್ ಕೂಡ ನೋಡ್ಬೋದು, ಅದ್ರ ಜೊತೆಗೆ ನೀವು ಸಿಟಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಆಲ್ರೆಡಿ ಡಿಲೇ ಆಗಿದ್ದರಿಂದ ನಾವು 7:30 8 o'clock ಕ್ರೂಸಿಗೆ ಹೋಗಬೇಕಾಯಿತು. ಸೊ ನಮ್ಗೆ ಚೂಸ್ ಮಾಡಿದ ಕ್ರೂಸ್ ನೇಮ್ ಬಂದು ಮೆರಿಡಿಯನ್ ಡಿನ್ನರ್ ಕ್ರೂಸ್ ಅಂತ ಹೇಳಿ. ಸೊ ಈ ಕ್ರೂಸು ಚಾವ್ ಪ್ರಯಾ ರಿವರ್ ಮೇಲೆ ಇರುತ್ತೆ. ಸೊ ಡಿನ್ನರ್ ಇರುತ್ತೆ, ಅದ್ರ ಜೊತೆಗೆ ಲೈವ್ ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫುಡ್ ಇರುತ್ತೆ. ಸೊ ಎಲ್ಲ ಇರುತ್ತೆ, ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಕ್ರೂಸಲ್ಲಿ ಹೋಗ್ತಾ. ಫುಡ್ ಜೊತೆಗೆ ಏನೇನು ಎಂಜಾಯ್ ಮಾಡ್ಬೋದು ಅಂದರೆ ರಿವರ್ ಸೈಡ್ ಲೈಟಿಂಗ್ಸ್ ಇರ್ಬೋದು, ಮಸೀದಿ ಇರ್ಬೋದು, ಪ್ಯಾಲೇಸ್ ಇರ್ಬೋದು. ಸೊ ಇದೆಲ್ಲ ಗೋಲ್ಡನ್ ಲೈಟಿಂಗ್ಸಿಂದ ಮಿಂಚ್ತಾ ಇರುತ್ತೆ. ಸೊ ಇದ್ರ ಜೊತೆಗೆ ವ್ಯಾಟ್ ಅರೌಂಡ್ ಟೆಂಪಲ್ ವ್ಯೂ ಮಾಡಿದ್ವಿ, ಬ್ಯಾಂಕಾಕ್ ಪ್ಯಾಲೇಸ್ ವ್ಯೂ ಮಾಡಿದ್ವಿ, ರಾಮ ಬ್ರಿಡ್ಜ್ ಆಗಿರ್ಬೋದು. ಇದೆಲ್ಲ ಕೂಡ ನಮಗೆ ರಿವರ್ ಸೈಡ್ ವ್ಯೂಸ್ ತುಂಬಾ ಚೆನ್ನಾಗಿತ್ತು. ಕ್ರೂಸ್ ಫುಡ್ ಬಂದು ಅನ್ಲಿಮಿಟೆಡ್ ಇತ್ತು, ನಾವು ಫುಡ್ಡೆಲ್ಲ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ದು ಒಂದು ಬರ್ತಡೇ ಆ ಮಂತಲ್ಲಿತ್ತು. ಸೊ ನಮ್ಮ ಬರ್ತಡೇ ಆ ಮಂತಲ್ಲಿ ಇರೋದಕ್ಕೆ ಯಾವುದಾದ್ರೂ ಒಂದು ID ಪ್ರೂಫ್ ತೋರಿಸ್ಬೇಕು. ನಾವು ID ಪ್ರೂಫ್ ತೋರಿಸಾದ್ಮೇಲೆ ನಮಗೊಂದು ಕೇಕ್ ಕೊಟ್ಟರು. ಅದು ಕೇಕ್ ಬಂದು ಕಾಂಪ್ಲಿಮೆಂಟರಿ ಇರುತ್ತೆ. ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲರ ಜೊತೆ ಡ್ಯಾನ್ಸ್ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನನ್ನ ಬರ್ತಡೇ ಕೂಡ ಸೇಮ್ ಅಂತಿತ್ತು. ನಾನು ಕೂಡ ID ಪ್ರೂಫ್ ಕೊಟ್ಟೆ, ನನಗೂ ಕೂಡ ಕೇಕ್ ಕಾಂಪ್ಲಿಮೆಂಟರಿ ಇತ್ತು. ಕೇಕ್ ಕಟ್ ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ, ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಿದ್ವಿ, ತುಂಬ ಎಂಜಾಯ್ಮೆಂಟ್ ಆಗಿತ್ತು. ಕ್ರೂಸ್
ಅದು ಮೇಯ್ನ್ ಇನ್ನೊಂದು ಅಟ್ರಾಕ್ಷನ್ ಏನಂತಂದರೆ, ಸೊ ಎಲ್ಲ ಕಂಟ್ರಿದು ಮ್ಯೂಸಿಕ್ಸ್ನ ಅಲ್ಲಿ ಪ್ಲೇ ಮಾಡ್ತಾರೆ. ಎಲ್ಲ ಕಂಟ್ರಿಯವರು ಕೂಡ ಅಲ್ಲಿ ಬಂದಿದ್ದರು. ನಮ್ಮ ಇಂಡಿಯನ್ಸ್ ಇದ್ದರು, ಚೈನಾದವರಿದ್ದರು, ಜಪಾನವರಿದ್ದರು, ಇಂಡೋನೇಷ್ಯಾದವರಿದ್ದರು, ಎಲ್ಲ ಕಂಟ್ರಿಯವರು ಇದ್ದರು. ಸೊ ನಮ್ಮ ಇಂಡಿಯನ್ಸ್ಗೆ ಗೊತ್ತಲ್ಲ, ಸಾಂಗ್ ಪ್ಲೇ ಮಾಡಿದ ತಕ್ಷಣ ನಾವೆಲ್ಲ ಎಂಜಾಯ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಕಂಟ್ರಿಯವರು ಬಂದು ನಮ್ಮನ್ನ ಜಾಯಿನ್ ಆದರು. ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ, ವಿಡಿಯೋ ರೆಕಾರ್ಡ್ ಮಾಡ್ಕೋತಾಯಿದ್ರು. ನಮಗೆ ತುಂಬಾ ಖುಷಿ ಆಯಿತು. ಸೊ ನಮ್ಮದು ಇಂಡಿಯನ್ ಸಾಂಗ್ ಜೊತೆಗೆ ನೆಕ್ಸ್ಟ್ ಚೈನಾ ಸಾಂಗ್ ಹಾಕಿದ್ರು, ಅದನ್ನು ಕೂಡ ನಾವು ಡ್ಯಾನ್ಸ್ ಮಾಡಿದ್ವಿ. ಚೈನಾ ಆದ ತಕ್ಷಣ ಇಂಡೋನೇಷ್ಯಾದವ್ರದ್ದು ಕಲ್ಚರ್ ಸಾಂಗ್ ಡ್ಯಾನ್ಸ್ ಮಾಡಿದ್ವಿ. ಅದ್ರ ತುಂಬ ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆಗೆ ಥೈಯವರು ಕೂಡ ಅದೇ ಥರ ಅವ್ರದ್ದು ಕಲ್ಚರಲ್ ಡ್ಯಾನ್ಸ್ನ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮೆರಿಡಿಯನ್ ಕ್ರೂಸ್ಗೆ ಬುಕ್ ಮಾಡಿದ್ದು ಆನ್ಲೈನಲ್ಲಿ. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 1800 ಫಾರ್ ಅಡಲ್ಟ್ ಇತ್ತು. ಇನ್ ಬಿಟ್ವೀನ್ 4 to 10 ಇಯರ್ ಮಕ್ಕಳಿಗೆ 1400 ಇತ್ತು. ಆ್ಯಂಡ್ ಬಿಲೋ 4 ಇಯರ್ಸ್ಗೆ ಫ್ರೀ ಇತ್ತು. ನಾನು ಟಿಕೆಟ್ ಬುಕ್ಕಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಫೈನಲಿ ಈ ಮೆರಿಡಿಯನ್ ಡಿನ್ನರ್ ಕ್ರೂಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ. ಅದ್ರ ಜೊತೆಗೆ ನಮಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬ್ಯಾಂಕಾಕಿಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಇದನ್ನು ಸ್ಕಿಪ್ ಮಾಡಬೇಡಿ. ನಾನಂತೂ ಇದಕ್ಕೆ 10 out of 10 ಕೊಡ್ತೀನಿ. ಅದ್ರ ಜೊತೆಗೆ ಫುಡ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಎಂಟರ್ಟೈನ್ಮೆಂಟ್ ಅಂತೂ ಮಸ್ತಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಚಿಂದಿ ಡ್ಯಾನ್ಸ್ ಮಾಡಿದ್ವಿ. ಎಂಜಾಯ್ಮೆಂಟ್ಗಂತೂ ಏನೂ ಕಮ್ಮಿ ಇಲ್ಲ. ಮಿಸ್ ಮಾಡ್ಕೋಬೇಡಿ, ವಿಸಿಟ್ ಮಾಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮಿಸ್ ಮಾಡಲೇಬೇಡಿ.